ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನಿಲ್ಲ, ಆಲ್ರೆಡಿ ನಾನು 2 ಸರಿ ಹೇಳಿರೋ ವಿಷಯನೇ ಮತ್ತೆ ನೀವು ಎಷ್ಟು ಜನ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ಮನಸ್ಸು ಮಾಡಿದ್ದೀರಾ. ಒಬ್ಬೊಬ್ಬರು ನೋಡಿದಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅಂತ ಅಂದ್ಕೊಂಡಿರ್ತಾರೆ, ಆದರೆ ಆ ವಿಡಿಯೋ ನೋಡಿ ಸ್ವಲ್ಪ ಹೊತ್ತಿಗೆ ಬೇರೆ ವಿಡಿಯೋ ನೋಡೋಷ್ಟೊತ್ತಿಗೆ ಮೈಂಡ್ ಡೈವರ್ಟ್ ಆಗಿರುತ್ತೆ, ಇಲ್ಲ ಅಂದರೆ ಆ ಯೋಚನೆನ ಬಿಟ್ಟು ಹಾಕಿರ್ತೀರ. ಹಾಗಾಗಿ ನಾನು ಮತ್ತೆ ನಿಮಗೆ ಯೂಟ್ಯೂಬ್ ಬಗ್ಗೆ ನೆನಪು ಮಾಡೋಕ್ಕೆ ಈ ವಿಡಿಯೋ ಮೂಲಕ ಬರ್ತಾ ಇದ್ದೀನಿ ಅಷ್ಟೇ. ಏನಪ್ಪ ಅಂದರೆ ಯೂಟ್ಯೂಬ್ ಚಾನಲ್ಲು ಸ್ವಲ್ಪ ಜನಕ್ಕೆ ಲಕ್ಕಾಗಿರುತ್ತೆ. ಒಬ್ಬೊಬ್ಬರು ಹಾರ್ಡ್ ವರ್ಕ್ ಮೇಲೆ ಅದರಿಂದ ಸ್ವಲ್ಪ ತುಂಬ ದುಡ್ಡನ್ನೇ ಸಂಪಾದಿಸ್ತಾರೆ. ಸ್ವಲ್ಪ ಅಂತ ಹೇಳೋಕ್ಕಾಗಲ್ಲ. ನೀವು ಎಷ್ಟೊಂದು ಓದೋದು ಒಳ್ಳೆಯದೇ. ಓದಿ ಜಾಬ್ ತೊಗೊಂಡವರಿಗೆಲ್ಲ ಈ ಯೂಟ್ಯೂಬ್ ಅಷ್ಟೊಂದು ಯೂಸ್ ಮಾಡಿ ಅಂತ ನಾನು ಹೇಳಲ್ಲ. ಅವರು ಫ್ರೀ ಇದ್ದರೆ ಯೂಸ್ ಮಾಡ್ಬೋದು, ಇಲ್ಲದೇ ಇರ್ಬೋದು. ನಾನು ಹೇಳ್ತಾ ಇರೋದು ಸುಮ್ಮನೆ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಇರೋರಿಗೆ, ಮನೆಯಲ್ಲಿ ಖಾಲಿ ಇರೋರಿಗೆ ಅಂತ ಅಲ್ಲ, ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಬ್ಯುಸಿಯಾಗಿರೋರಿಗೆ, ಟೋಟಲಾಗಿ ಮನೇಲಿ ಇರೋರಿಗೆ, ಟ್ರಿಪ್ ಹೋಗೋರಿಗೆ, ಹಾಗೆ ತುಂಬ ಜನ ಇವಾಗ ವರ್ಕ್ ಫ್ರಮ್ ಹೋಮ್ ಏನು ಮಾಡೋಣಪ್ಪ ಅಂತ ಹುಡುಕ್ತಾ ಇರೋರಿಗೆ ಇದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಯೂಟ್ಯೂಬು ತುಂಬ ಜನಕ್ಕೆ ಎಷ್ಟೋ ಹಾರ್ಡ್ ವರ್ಕ್ ಮಾಡ್ತಾರೆ, ಸಕ್ಸಸ್ ಆಗೋದು ತುಂಬಾ ಕಷ್ಟ. ಇನ್ನು ಸ್ವಲ್ಪ ಜನ ಏನೋ ಒಂದು ಅದು ಮೀನಿಂಗ್ಲೆಸ್ ವೀಡಿಯೋಸ್ ಹಾಕ್ತಾರೆ, ಆ ವೀಡಿಯೋಸೇ ವೈರಲ್ ಆಗಿರುತ್ತೆ, ಅವರು ಲಕ್ಕಿ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಎಷ್ಟು ಜನ ಅಂದರೆ ಸಖತ್ತು ಹಾರ್ಡ್ ವರ್ಕ್ ಮಾಡೋರು ಇದ್ದಾರೆ. ಹಾರ್ಡ್ ವರ್ಕಿಗೆ ತಕ್ಕ ಪ್ರತಿಫಲ ಸಿಗುತ್ತೆ. ಈಗ ಎಷ್ಟೋ ಜನ ದೊಡ್ಡ ಚಾನಲಲ್ಲೆಲ್ಲ ಹೇಳ್ತಾರೆ, ನಮಗೆ ನೀವು ಇಷ್ಟೊಂದು ದುಡ್ಡು ಬಂದಿದೆ ಅಂತ ಹೇಳಿ ನೀವು ಅನ್ಕೊತೀರಾ. ಅಷ್ಟೊಂದು ಬಂದಿಲ್ಲ, ನಮಗೆ ಇಷ್ಟೇ ಬಂದಿರೋದು, ಹೀಗೆ ಬಂದಿರೋದು, ಅಲ್ಲಿ ಕಟ್ಟಾಗುತ್ತೆ, ಇಲ್ಲಿ ಕಟ್ಟಾಗಿ ಇಷ್ಟು ಬರುತ್ತೆ ಅಂತ ಹೇಳ್ತಾರೆ. ಅವ್ರು ಹೇಳಿದಷ್ಟು ಕಡಿಮೆ ಅಂತೂ ಬಂದಿರೋಕ್ಕೆ ಚಾನ್ಸೇ ಇಲ್ಲ. ಮಿನಿಮಮ್ ಅಂದರೆ ದೊಡ್ಡ ಚಾನಲ್ ಇರೋರಿಗೆ 1.5 ಲ್ಯಾಕ್ವರೆಗೂ ಬರುತ್ತೆ, 2 ಲ್ಯಾಕ್ ಬರೋರು ಇದ್ದಾರೆ. ಮತ್ತು ಎಕ್ಸ್ಟ್ರಾ ಪ್ರಮೋಷನ್ ಅಂತ ಬರುತ್ತಲ್ಲ, ಪ್ರಮೋಟ್ ಮಾಡೋದು, ಈ ಥರ ಕೊಲಾಬ್ರೇಷನ್ನು ಈ ಥರ ಎಲ್ಲ ಕೊಟ್ಟಾಗ ಎಕ್ಸ್ಟ್ರಾ ದುಡ್ಡೇ ಆ್ಯಡ್ ಆಗುತ್ತೆ. ಯೂಟ್ಯೂಬ್ ವಿಡಿಯೋಯಿಂದ ಬರೋ ದುಡ್ಡುಕ್ಕಿಂತ ನಿಮಗೆ ಪ್ರಮೋಷನ್ ಕೊಟ್ಟಾಗ ಅದರಿಂದ ಬರೋ ದುಡ್ಡು ಕೂಡ ಜಾಸ್ತಿನೇ ಇರುತ್ತೆ. ಹಾಗೆ ಒಂದೊಂದಕ್ಕೆ ಅವರು ಡಾಲರ್ ಲೆಕ್ಕದಲ್ಲಿ ಕೊಡ್ಬೋದು. ಇವಾಗ ಏನಾದರೂ ಆ್ಯಡ್ಸ್ ಕೊಡ್ತಾರಲ್ವ, ಅವರು ನಿಮಗೆ ಇದು ಪ್ರಮೋಟ್ ಮಾಡಿಕೊಡಿ ಅಂತ ಹೇಳಿಬಿಟ್ಟು ನಿಮಗೆ ಜಿಮೇಲಲ್ಲಿ ಕಳಿಸ್ತಾರೆ. ಅದಕ್ಕೆ ನೀವು ಫಸ್ಟು ಮಾತಾಡ್ಕೊತೀರ, ಎಷ್ಟೆಷ್ಟಕ್ಕೆ ನಾವು ಈ ವಿಡಿಯೋನ ಮಾಡಿಕೊಡ್ತೀವಿ ಅನ್ನೋದನ್ನು ನೀವು ಮೊದಲೇ ಮಾತಾಡ್ಕೊಂಡಿರ್ತೀರಲ್ವ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ವಿಡಿಯೋಕ್ಕೆ ಒಂದು ಹೆಚ್ಚು ಕಮ್ಮಿ ಒಂದು 20,000, 30,000, 5,000ದಿಂದನೂ ಕೊಡ್ತಾರೆ. ಸಣ್ಣ ಪುಟ್ಟ ಬಟ್ಟೆಗಳಿಂದ ಹೋದರೆ ಒಂದು 5,000ದಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಸ್ವಲ್ಪ ಜನ ಏನು ಮಾಡ್ತಾರೆ, ಸ್ಟಾರ್ಟಿಂಗು ಪ್ರಮೋಟ್ ಮಾಡೋದಕ್ಕೆ ಜಸ್ಟ್ ಬಟ್ಟೆಗಳನ್ನ ಪ್ರಮೋಟ್ ಮಾಡ್ತಾರಲ್ವ, ಜಸ್ಟ್ ವಾಲಕ್ಕೆ ಅವರಿಗೆ ಬಟ್ಟೆನ ಕಳಿಸ್ಕೊಡ್ತಾರೆ. ಆ ಬಟ್ಟೆನ ಜಸ್ಟು ಫ್ರೀಯಾಗಿ ಕಳಿಸ್ಕೊಟ್ಟಿರ್ತಾರೆ, ಅವರು ಪ್ರಮೋಟ್ ಮಾಡಬೇಕಾಗುತ್ತೆ. ಆ ಥರ ಇವಾಗ ನಿಮಗೊಂದು ಎಕ್ಸಾಂಪಲ್ ಹೇಳೋದಾದರೆ, ಇವಾಗ ಲಕ್ಕಿಯಾಗಿ ಒಬ್ಬೊಬ್ಬರು ಚಾನಲ್ಲು ಗ್ರೋತ್ ಆಗಿಬಿಡುತ್ತೆ. ಅದು ಹೇಗೆ ಅನ್ನೋದನ್ನು ಹೇಳ್ತೀನಿ. ಅದು ಯಾರಿಗೂ ಗೆಸ್ ಮಾಡೋಕ್ಕಾಗಲ್ಲ. ಇವಾಗ ಸ್ವಲ್ಪ ಜನ ಏನೋ ಒಂದು ನಮ್ಮ ಲೈಫಲ್ಲಿ ಬ್ಯಾಡಾಗಿ ಆಗ್ತಾಯಿದೆ ಅಂದರೆ ನಮಗೇನು ಗ್ರಾಚಾರ ಅಂದ್ಕೊತಾರೆ ಅಲ್ವಾ. ಹಾಗಲ್ಲ, ನಿಮ್ಮ ಲೈಫಲ್ಲಿ ಯಾವತ್ತೂ ನಮಗೆ ಕಷ್ಟ ಆಯಿತು, ಕೆಳಗೆ ಬಿದ್ವಿ ಅಂದರೆ ಯಾವತ್ತೂ ಅದರಿಂದ ಮುಂದೆ ಒಳ್ಳೆಯದಾಗೋದೇ ಇರಬಹುದು. ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬರು ಇದೇ ಥರನೇ ಬಟ್ಟೆ ಸೇಲ್ ಮಾಡ್ತಾ ಇರ್ತಾರೆ, ಆನ್ಲೈನ್ ಮೂಲಕ ಬಟ್ಟೆನ ಸೇಲ್ ಮಾಡೋದು, ಡ್ರೆಸ್ನ ಸೇಲ್ ಮಾಡ್ತಾ ಇರ್ತಾರೆ. ಹಾಗೆ ಅವರು ಸ್ವಲ್ಪ ಜನ ಕೊಲಾಬ್ರೇಷನ್ ಮಾಡೋರು ಇರ್ತಾರಲ್ವ, ಅವರಿಗೆ ಪ್ರಮೋಟ್ ಮಾಡೋಕ್ಕೆ ಡ್ರೆಸ್ನ ಕಳಿಸ್ತಾರೆ. ಅವ್ರ ವೀಡಿಯೋಸ್ನೆಲ್ಲ ಅವರ ಅಕೌಂಟಲ್ಲಿ ಮಾಡಿಬಿಟ್ಟು ಪ್ರಮೋಟ್ ಮಾಡ್ತಾರೆ. ಈ ಡ್ರೆಸ್ ನೋಡಿ ತುಂಬ ಚೆನ್ನಾಗಿದೆ, ಇದಕ್ಕೆ ಇಷ್ಟು ದೊಡ್ಡ ವೇಲ್ ಬಂದಿದೆ, ಪ್ಯಾಂಟ್ ಇದೆ, ಟಾಪ್ ಇದೆ, ಕಾಟನ್ ಡ್ರೆಸ್ಸು ತುಂಬ ಫ್ರೀ ಸೈಜಲ್ಲಿದೆ, ಸ್ಮಾಲ್ ಸೈಜಲ್ಲಿದೆ, ಎಲ್ಲದರಲ್ಲಿದೆ ಅಂತ ಹೇಳಿಬಿಟ್ಟು ಪ್ರಮೋಟ್ ಮಾಡ್ತಾ ಇರ್ತಾರೆ. ಅದು ಇಷ್ಟ ಆದರೂ ಅದಕ್ಕೆ ನಂಬರ್ ಕೊಟ್ಟಿರ್ತಾರೆ, ಈ ನಂಬರಿಗೆ ಫೋನ್ ಮಾಡಿದ್ರೆ ನಿಮ್ಮ ಅಡ್ರೆಸ್ಸಿಗೆ ಕಳಿಸ್ತಾರೆ ಅಂತ ಹೇಳಿಬಿಟ್ಟು ಪ್ರಮೋಟ್ ಮಾಡ್ತಾ ಇರ್ತಾರಲ್ವ. ಹಾಗೆ ಒಬ್ರಿಗೆ ಹೀಗೆ ಕೊಲಾಬ್ರೇಷನ್ ಮಾಡೋರೇ ಏನು ಮಾಡ್ತಾರೆ, ನಿಮ್ಮ ಡ್ರೆಸ್ ನಮಗೆ ಕೊಡಿ, ನಾನು ನಿಮಗೆ ಮಾಡಿಕೊಡ್ತೀನಿ, ಫ್ರೀಯಾಗಿ ಪ್ರಮೋಟ್ ಮಾಡಿಕೊಡ್ತೀನಿ ನಿಮ್ಮ ಡ್ರೆಸ್ಸನ್ನು ಅಂತ ಹೇಳಿಬಿಟ್ಟು ಒಬ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳ್ತಾರೆ. ಮಾಡಿದವ್ರನ್ನೂ ಕೂಡ ಅವ್ರೇನು ಮಾಡ್ತಾರೆ, ಅವರು ಕೂಡ ಹೌದು ಅಂತ ಒಪ್ಕೊಂಡು ಅವ್ರ ಡ್ರೆಸ್ನ ಕಳಿಸ್ತಾರೆ. ಸರಿ, ನಮಗೂ ಯೂಸ್ ಆಗುತ್ತಲ್ವ ಅಂತ ಹೇಳಿಬಿಟ್ಟು 900,000 ಅಂತ ಅಂದ್ಕೊಳ್ಳಿ. 900 ಡ್ರೆಸ್ಸು, ಇಲ್ಲಾಂದರೆ 1,000 ರೂಪೀಸ್ ಡ್ರೆಸ್ಸು, 2 ಟಾಪು 2 ಪ್ಯಾಂಟ್ ಬಂದಿರುತ್ತೇನೋ ಮೋಸ್ಟ್ಲಿ ಅಂತ ಅಂದ್ಕೊಳ್ಳಿ. 1,000 ರೂಪೀಸ್ ಡ್ರೆಸ್ ಅಂತ ಅಂದ್ಕೊಳ್ಳಿ. ಕಳಿಸ್ಕೊಡ್ತಾರೆ.
ಸರಿ ಆಯಿತು, ಈ ಡ್ರೆಸ್ನ ನೀವು ಪ್ರಮೋಟ್ ಮಾಡಿ ಅಂತ ಹೇಳಿಬಿಟ್ಟು ಕಳಿಸ್ಕೊಟ್ಟಾದ್ಮೇಲೆ 4-5 ದಿನ ಆಗುತ್ತೆ, ಅವರು ಪ್ರಮೋಟೇ ಮಾಡೋದಿಲ್ಲ. ಇವರು ಮೆಸೇಜ್ ಮಾಡ್ತಾರೆ, ಅವರು ಅಯ್ಯೋ ನಾನು ನೆನಪೇ ಮರ್ತೋಯ್ತು, ನನಗೆ ನೆನಪೇ ಇಲ್ಲ, ನೀವು ನೆನಪು ಮಾಡಬೇಕಲ್ವಾ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನೋಡಿದ್ರೆ ಅಯ್ಯೋ ನಾವು ಊರಿಗೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಇನ್ನೊಂದು ಸ್ವಲ್ಪ ದಿನ ನಾವು ಬಿಟ್ಟು ನೋಡಿದ್ರೆ ಇಲ್ಲ ನಮ್ಮ ಅವ್ರು ತೀರ್ಕೊಂಡ್ರು ಇವ್ರು ತೀರ್ಕೊಂಡ್ರು, ಹೀಗಾಗಿ ನಾವು ಮಾಡೋಕ್ಕಾಗಲಿಲ್ಲ, ಮತ್ತು ಆದಷ್ಟು ಬೇಗ ಮಾಡಿ ನಿಮ್ಮ ವೀಡಿಯೋನ ಪ್ರಮೋಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಸ್ವಲ್ಪ ದಿನ ಹೋಗೋಕ್ಕೂ ಇಲ್ಲ ನಾವು ಮನೆ ಖಾಲಿ ಮಾಡಿದ್ವಿ, ಬೇರೆ ಕಡೆ ಶಿಫ್ಟ್ ಆಗ್ತಾಯಿದ್ದೀವಿ, ಹಾಗಾಗಿ ಆ ಬಟ್ಟೆ ಎಲ್ಲಿಟ್ಟಿದ್ದೀನೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದು ಎಷ್ಟು 1 ತಿಂಗಳು ಕಾಯ್ತಾರೆ. 1 ತಿಂಗಳವರೆಗೂ ಇದೇ ಥರ ಮುಂದಾಗ್ತಾ ಬರ್ತಾರೆ. ಆವಾಗ ಬಟ್ಟೆ ಡ್ರೆಸ್ ಕಳಿಸ್ಕೊಟ್ಟವರಿಗೆ ಒಂದು ಸಿಟ್ಟು ಬರುತ್ತೆ. ಏನು ಮಾಡ್ತಾರೆ, ನಾನು ಕಳಿಸ್ಕೊಟ್ಟಿರೋ ಬಟ್ಟೆ ಬೇಡ, ಬಟ್ಟೆಗೆ ದುಡ್ಡಾದರೂ ಕೊಡಿ, ಎಷ್ಟು ಅಂತ ಕೇಳಿದಾಗ 900 ಸಮಥಿಂಗ್ ಅಂತ ಹೇಳ್ತಾರೆ, ಎಷ್ಟು ಅಂತ ಹೇಳಿ. ಆವಾಗ ಇವರು ಅಷ್ಟೊಂದು ಕೊಡ್ತಾರೆ ಈ ಡ್ರೆಸ್ಸಿಗೆ, ಆ ಡ್ರೆಸ್ ನೋಡಿದ್ರೆ ಅಷ್ಟೊಂದು ಕ್ವಾಲಿಟಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರಂತೆ ಅವರು ಆ ಕಡೆಯಿಂದ ಪ್ರಮೋಟ್ ಮಾಡೋರು. ಈಗ ಪ್ರಮೋಟ್ ಮಾಡೋರು ನೋಡಿ ಆ ಥರ ಬಟ್ಟೆನ ಪ್ರಮೋಟ್ ಮಾಡ್ತಾಯಿದ್ದಾರೆ, ಇಷ್ಟು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಇವ್ರು ದುಡ್ಡು ಕೊಡಬೇಕು ಅಂದರೆ ಈ ಥರ ಲೆಕ್ಕ ಹಾಕ್ತಾರೆ. ಆವಾಗ ಏನಾಯಿತು, ಸಿಟ್ಟು ಬಂದುಬಿಡುತ್ತೆ. ನಿಮ್ಮ ದುಡ್ಡು ಕೊಡಲ್ಲ, ನಿಮ್ಮ ವೀಡಿಯೋನೂ ಮಾಡಲ್ಲ ಅಂತ ಹೇಳಿದ್ದಕ್ಕೆ ಇವ್ರು ಕಳಿಸ್ಕೊಟ್ಟರೆ ಸಿಟ್ಟು ಬರುತ್ತೆ. ಇವ್ರ ಹತ್ರ ಯಾವುದೇ ಥರ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಜನ ಇರಲ್ಲ, ಅವರಿಗೆ ಯೂಟ್ಯೂಬ್ ಮಾನಿಟೈಸಿಂಗ್ ಆಗಿರಲ್ಲ, ವೈರಲ್ ಆಗಲ್ಲ, ಏನಿಲ್ಲ. ಹಾಗಾಗಿ ವೈರಲ್ ಆದವ್ರ ಹತ್ರ ಮಾಡಿಸ್ತಾ ಇರ್ತಾರೆ ರೀಲ್ಸು. ಈ ಥರ ಡ್ರೆಸ್ ಬಗ್ಗೆ ಒಂದು ಅದೇ ಅಡ್ವರ್ಟೈಸ್ಮೆಂಟ್ ಆ ಥರ ಹಿಂಗೆ ಆ್ಯಡ್ಸೆನ್ಸ್ ಕೊಡಿಸ್ತಾ ಇರ್ತಾರೆ, ಹೀಗೆ ಪ್ರಮೋಟ್ ಮಾಡಿಸ್ತಾರೆ, ಈ ಡ್ರೆಸ್ ಹೀಗಿದೆ ಆಗಿದೆ ಅಂತ. ಇವ್ರಿಗೆ ಒಂದಿನ ಸಿಟ್ಟು ಬರುತ್ತೆ. ಅದು ಯಾವ ಮನಸ್ಸಿಂದನೋ ಅಂದ್ಕೊಂಡು ಮಾಡ್ತಾರೋ ಗೊತ್ತಿಲ್ಲ, ಅವ್ರ ಬಗ್ಗೆ ಎಷ್ಟು ಮೆಸೇಜ್ ಮಾಡಿದ್ರು, ಅವರಾಗಿ ಫಸ್ಟು ನಿಮ್ಮ ಡ್ರೆಸ್ ಕಳಿಸ್ಕೊಡಿ ಅಂತ ಹೇಳಿರೋದು, ಹಾಗೆ ಇವರು ಮಾಡಿರೋ ಮೆಸೇಜು ಎಲ್ಲದನ್ನು ತಗೊಂಡು ಒಂದು ವೀಡಿಯೋನ ಮಾಡ್ತಾರೆ ಎದುರುಗಡೆ. ನೋಡಿ ಈ ಡ್ರೆಸ್ಸೇ ಕಳಿಸ್ಕೊಟ್ಟಿರೋದು, ಈ ಡ್ರೆಸ್ಸಿಗೆ ಹೀಗಂತ ಹೇಳಿದ್ರು, ಅದಕ್ಕೆ ಈ ಥರ ಮಾತಾಡಿದ್ರು, ಹಂಗೆ ಮಾತಾಡಿದ್ರು, ಹಿಂಗೆ ಮಾತಾಡಿದ್ರು ಎಲ್ಲ ಆನ್ ಮಾಡಿಬಿಟ್ಟು ತೋರಿಸ್ತಾರೆ ಮೆಸೇಜು. ಹಾಗೆ ವಾಯ್ಸ್ ರೆಕಾರ್ಡನ್ನು ವೀಡಿಯೋದಲ್ಲಿ ಎಲ್ಲ ಡೀಟೇಲ್ಸಾಗಿ ತೋರಿಸ್ಬಿಟ್ಟು ಅವರು ಈ ಥರ ಮೋಸ ಮಾಡ್ತಾ ಇದ್ದಾರೆ. ಇವರಿಗೆ ಯಾರು ಕೊಲಾಬ್ರೇಷನ್ ಕೊಡಬೇಡಿ, ನೀವು ಕೊಟ್ಟರೆ ನೀವು ಮೋಸ ಹೋಗ್ತೀರಾ. ಇವರು ಬಟ್ಟೆ ತೊಗೊಂಡ್ಬಿಟ್ಟು ಕೊಲಾಬ್ರೇಷನ್ ಮಾಡಲ್ಲ, ದುಡ್ಡು ಕೊಡಲ್ಲ ಅಂತ ಹೇಳಿಬಿಟ್ಟು ತಮ್ಮನೈಲ್ ಹಾಕ್ಬಿಟ್ಟು ಪೋಸ್ಟ್ ಮಾಡಿಬಿಡ್ತಾರೆ. ಜಸ್ಟ್ 1-2-3 ವಿಡಿಯೋ ಇರುತ್ತೆ. ಅವರು ಈ ವಿಡಿಯೋ ಮಾಡೋಕ್ಕಿಂತ ಮೊದಲು ಅವ್ಯಾವ ವೈರಲ್ ಆಗಿರಲ್ಲ, ಅವರು ಎಲಿಜಿಬಲ್ಲೇ ಆಗಿರಲ್ಲ ಯೂಟ್ಯೂಬಲ್ಲಿ. ಅಂಥವ್ರು ಒಬ್ಬರು ಈ ಥರ ಅವ್ರ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಡ್ತಾರೆ. ಅವರು ಲಕ್ಕಿಗ ಈಗ ಎಷ್ಟೇ ಕಷ್ಟಪಟ್ಟು ವೀಡಿಯೋ ಮಾಡಿದ್ರು ಯಾವ ವೈರಲ್ ಆಗಲ್ಲ. ಆ ವಿಡಿಯೋ ಏನು ಕೇಳ್ತೀರಾ ಹೋಯಿತು ಯಾವ ರೇಂಜಲ್ಲಿ ಹೋಯಿತು ಅಂದರೆ 1.9 ಮಿಲಿಯನ್ ವ್ಯೂಸ್ ಬಂದುಬಿಡ್ತು. ಆ 900 ಡ್ರೆಸ್ಸಿಗೆ ಇವರಿಗೆ ಈ ಅಕೌಂಟಲ್ಲಿ ಅಂಥ ವ್ಯೂಸ್ ಬಂದಿರೋದ್ರಿಂದ ಇವರ ಯೂಟ್ಯೂಬೇ ಮಾನಿಟೈಸಿಂಗ್ ಆಗಿಬಿಡುತ್ತೆ. ಯೂಟ್ಯೂಬ್ ಮಾನಿಟೈಸಿಂಗ್ ಆಗುತ್ತೆ. ಹಾಗೆ ಇವರು ಕೂಡ ಎಲಿಜಿಬಲ್ ಆಗ್ತಾರೆ ಯೂಟ್ಯೂಬಲ್ಲಿ. ಇವರು ಒಂದು ವಿಡಿಯೋ ಹಾಕೋದ್ರಿಂದ ಇವರಿಗೆ ಒಂದು ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ 900ಗೋಸ್ಕರ ಅವ್ರು ವಿಡಿಯೋ ಮಾಡಿದ್ರೆ 90,000 ಬರೋ ಹಾಗಾಯಿತು. ಯಾವುದನ್ನು ಅಷ್ಟೇ ನಮಗೊಂದು ನೆಗೆಟಿವ್ ಆಗಿ ಆಗ್ತಾ ಇದೆ ಅಂದರೆ ಯಾವುದನ್ನು ನಾವು ಮುಂದೆ ಅದು ಪಾಸಿಟಿವ್ ಆಗೋಕ್ಕೆ ಅಂತಲೇ ಅಂದ್ಕೋಬೇಕು. ಯಾವ್ದಾರು ಒಂದು ಕೆಟ್ಟದಾಯಿತು ಅಂದ ತಕ್ಷಣ ಅದನ್ನೇ ಚಿಂತೆ ಮಾಡೋದಲ್ಲ. ಈಗ ಅವ್ರಿಗೆ ಗೊತ್ತಿತ್ತಾ 900 ಹೋಗಿದ್ದು ಒಳ್ಳೆಯದೇ ಆಯ್ತಲ್ವ, ಅವರು ಕೊಲಾಬ್ರೇಷನ್ ಮಾಡದೇ ಇರೋದಕ್ಕೆ ಇವರು ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿಬಿಡ್ತಾರೆ. ಆ ವಿಡಿಯೋದಿಂದ ಇವರು ವೈರಲ್ ಆಗ್ತಾರೆ, ಇವ್ರ ವಿಡಿಯೋ ವೈರಲ್ ಆಗುತ್ತೆ, ಇವ್ರಿಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಇವರು ಚಾನಲ್ ಕೂಡ ಮಾನಿಟೈಸಿಂಗ್ ಆಗುತ್ತೆ. ಈ ಥರ ಯಾವ ಟೈಮಲ್ಲಿ ಯೂಟ್ಯೂಬು ಹೇಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಲಕ್ಕಿದ್ರೆ ನೀವು ಕೂಡ ಹೀಗೆ ಸ್ಪೀಡಾಗಿ ರೀಚ್ ಆಗಬಹುದು. ಹಾಗೆ ನೀವು ಕೂಡ ಯೂಟ್ಯೂಬ್ ಓಪನ್ ಮಾಡಿ ಚಾನಲ್ ಓಪನ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ವೈರಲ್ ಆದರೂ ಒಳ್ಳೆಯ ವಿಷಯಕ್ಕೆ ವೈರಲ್ ಆಗೋದು ಒಳ್ಳೆಯದು. ಯಾಕಂದರೆ ದುಡ್ಡಿಗೋಸ್ಕರ ಏನೇನೋ ಕೆಟ್ಟದಾಗೆಲ್ಲ ಮಾತನ್ನು ಅನ್ಸ್ಕೊಳಕ್ಕಾಗಲ್ಲ ಅಲ್ವಾ. ಆದರೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ. ಅವ್ರು 900 ಡ್ರೆಸ್ ಕಳ್ಕೊಂಡು 90,000 ಸಂಪಾದನೆ ಮಾಡಿದ್ರು ಆ ಒಂದು ವಿಡಿಯೋದಿಂದ ಅನ್ನೋ ಥರ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಅವರು ರೆಗ್ಯುಲರಾಗಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಅವರಿಗೆ ಅಕೌಂಟಿಗೆ ದುಡ್ಡು ಬೀಳುತ್ತೆ. ಈಗ ನೋಡಿ 900ಇಂದನೇ ಅವರಿಗೆ ಒಂದು ಲೈಫಿಗೆ ಒಂದು ದಾರಿ ಆಗೋಯ್ತು. ಅದೇ ಹೇಳೋದು, ಯಾವುದೇ ಒಂದು ನಮ್ಮ ಲೈಫಲ್ಲಿ ಬ್ಯಾಡಾಗಿ ನಡೀತಾ ಇದೆ ಅಂದರೆ ಅದರಿಂದ ಒಂದು ಒಳ್ಳೇದಿದ್ದರೂ ಇರಬಹುದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ.
ಹಾಗಾಗಿ ನೀವು ಕಷ್ಟಪಟ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀರೋ ಇಲ್ಲಾಂದರೆ ನಿಮಗೆ ಲಕ್ಕಲ್ಲಿ ನಿಮ್ಗೆ ಹೋಗುತ್ತೋ ಅದು ನಿಮ್ಮ ಅದೃಷ್ಟ, ಹೇಳೋಕ್ಕಾಗಲ್ಲ. ಹಾಗಾಗಿ ನೀವು ಕೂಡ ಆದಷ್ಟು ಬೇಗ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳಿ. ಈ ಥರನೂ ನಿಮಗೂ ಮಿರಾಕಲ್ ಆಗಬಹುದು ಅಲ್ವಾ? ಅದಕ್ಕೆ ಹೇಳ್ತಾ ಇರೋದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳಿ ಅಂತ ಅಷ್ಟೇ. ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಕೆಳಗಡೆ ಒಂದು ಕಮೆಂಟ್ ಮಾಡಿ. ನಾನು ಹೇಳ್ತಾ ಇದ್ದೀನಿ, ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ಅನ್ನೋದಾದರೆ, ಯಾವುದೇ ಥರ ನಿಮಗೆ ಯೂಟ್ಯೂಬ್ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅನ್ನೋದಾದರೆ, ನಾನು ಯೂಟ್ಯೂಬ್ ಚಾನಲ್ ಹೇಗೆ ಓಪನ್ ಮಾಡಬೇಕು, ಹೇಗೆ ವೀಡಿಯೋನ ಶೂಟ್ ಮಾಡ್ಕೋಬೇಕು, ಹೇಗೆ ಎಡಿಟ್ ಮಾಡಬೇಕು, ಹೇಗೆ ತಮ್ನೈಲ್ ಮಾಡಬೇಕು ಅನ್ನೋದನ್ನು ಪ್ರತಿಯೊಂದು ನಾನು ಡೀಟೇಲ್ಸ್ನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದು ನೀವು ಕೇಳಿ ಕಮೆಂಟ್ ಮಾಡಿದ್ರೆ ಮಾತ್ರನೇ. ಹಾಗಾಗಿ ನಿಮಗೆ ಕೇಳ್ತಾ ಇದ್ದೀನಿ ಅಷ್ಟೇ. ಇದಕ್ಕಿಂತ ಮುಂಚೆನೇ 2 ಸರಿ ಹೇಳಿದ್ದೆ, ಹಾಗಾಗಿ ಮತ್ತು ಯಾವುದೇ ಕಮೆಂಟ್ ಬಂದಿಲ್ಲ ಎಡಿಟಿಂಗ್ ಬಗ್ಗೆ ಎಲ್ಲ. ಹಾಗಾಗಿ ನಾನು ಆ ಎಡಿಟಿಂಗ್ ವೀಡಿಯೋಸ್ ಮಾಡಿಲ್ಲ. ನೆಕ್ಸ್ಟ್ ಯಾರಾದರೂ ಕೇಳಿದ್ರೆ ಎಡಿಟ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಅಷ್ಟೇ. ಇಷ್ಟನ್ನು ಹೇಳಿಬಿಟ್ಟು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ನಿಮಗೆ ಏನು ಅನಿಸುತ್ತೆ ಅಂತ ಹೇಳಿಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ನೀವು ಇವತ್ತೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಾದರೆ ಮಾಡಿ ಅಷ್ಟೇ, ಇನ್ನೇನು ಹೇಳೋಕ್ಕೆ ಇಲ್ಲ. ನಿಮ್ಮೂರು ತೋರಿಸಿ, ನಿಮ್ಮಲ್ಲಿರೋ ಟ್ಯಾಲೆಂಟನ್ನ ತೋರಿಸಿ. ನಾನು ಹೇಳಿದ್ದೆ ಆಲ್ರೆಡಿ 1-2 ವೀಡಿಯೋದಲ್ಲೆಲ್ಲ ಹೇಳಿದ್ದೇನೆ, ಪ್ರತಿಯೊಬ್ಬರಲ್ಲೂ ಒಂದೊಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಆ ಟ್ಯಾಲೆಂಟ್ ಏನು ಅಂತ ಹೇಳಿ ನೀವೇ ಕಂಡು ಹಿಡ್ಕೋಬೇಕು. ಆ ಟ್ಯಾಲೆಂಟ್ ಈಗ ನಿಮಗೆ ಯಾವುದೋ ಒಂದು ಸ್ಟೇಜ್ ಸಿಕ್ಕಿರಲ್ಲ ನಿಮ್ಮಲ್ಲಿರೋ ಟ್ಯಾಲೆಂಟ್ ತೋರ್ಸೋಕ್ಕೆ. ಇದು ನಿಮಗೆ ಆಗಿ ಇರೋ ಒಂದು ಸ್ಟೇಜ್ ಅಂತ ಅಂದ್ಕೊಳ್ಳಿ. ಯೂಟ್ಯೂಬು ಒಂದು ನಿಮ್ಮ ಒಳಗಡೆ ಇರೋ ಟ್ಯಾಲೆಂಟ್ನ ಹೊರಗೆ ತೆಗೆಯೋ ಒಂದು ಸ್ಟೇಜ್ ಅಂತ ಅಂದ್ಕೊಳ್ಳಿ. ಯಾರು ಇಲ್ದಲ್ಲಿ ಮಾತಾಡಿ, ಇಲ್ಲಾಂದರೆ ನಿಮ್ಮ ಊರನ್ನು ತೋರಿಸಿ, ನೀವು ಮಾಡೋ ಕೆಲಸನ ತೋರಿಸಿ, ನೀವು ಒಂದು ಸ್ಟಿಚಿಂಗ್ ಮಿಷಿನ್ ಇಟ್ಕೊಂಡ್ರೆ ಸ್ಟಿಚಿಂಗ್ ಮಾಡೋದನ್ನ ತೋರಿಸಿ. ಹಾಗೆ ನೀವು ಎಲ್ಲರೂ ಊರಿಗೆ ಹೋಗ್ತಾಯಿದ್ರೆ ಟ್ರಿಪ್ ಬಗ್ಗೆ ತೋರಿಸಿ, ಯಾವುದರ ಪ್ಲೇಸ್ ಬಗ್ಗೆ. ತುಂಬ ಜನ ಇರೋ ದೊಡ್ಡ ಕುಟುಂಬದವರಾದರೆ ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಹೇಳಿಬಿಟ್ಟು ಡೈಲಿ ರೋಟೀನ್ ವೀಡಿಯೋಸ್ ಮಾಡಿ. ಎಲ್ಲರೂ ನೋಡೋರು ತುಂಬ ಜನನೇ ಇದ್ದಾರೆ. ಹಳ್ಳಿ ವಾತಾವರಣ ಇಷ್ಟಪಡೋರು ತುಂಬ ಜನ ಇದ್ದಾರೆ. ಆ ಗ್ರೀನರಿ ಅದು ತುಂಬಾ ಇಷ್ಟ ಆಗುತ್ತೆ ಮನಸ್ಸಿಗೆ. ಈ ಸಿಟಿಲಿರೋರೆಲ್ಲ ಹಳ್ಳಿ ವೀಡಿಯೋಸ್ನ ನೋಡೋದೇ ಜಾಸ್ತಿ. ಇರೋರೆಲ್ಲ ಸಿಟಿ ವೀಡಿಯೋಸ್ ನೋಡ್ತಾರೆ. ಹಾಗಾಗಿ ಹಳ್ಳೀಲಿ ಯಾರಪ್ಪ ನೋಡ್ತಾರೆ ಅಂತ ಅಂದ್ಕೊಳೋದೇ ಬೇಡ. ನೀವೆಲ್ಲಿದ್ದರೂ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಸಕ್ಸಸ್ ಆಗೇ ಆಗ್ತೀರಾ ಅಂತ ಹೇಳ್ತೀನಿ. ಇಷ್ಟು ಹೇಳ್ಬಿಟ್ಟು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್, ಟೇಕ್ ಕೇರ್. ನಾನು ಸ್ಟಾಪಾಗಿ ಹೇಳಿದ್ದೀನಿ, ಯಾರು ಬ್ಯಾಡಾಗಿ ಕಮೆಂಟ್ ಮಾಡಬೇಡಿ. ಸ್ಪೀಡಾಗಿ ಮಾತಾಡಿದ್ದೀರಾ ಅಂತ ಹೇಳಿಬಿಟ್ಟು. ಓಕೆ, ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಮಾಡಿ. ಬಾಯ್.